ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿರುವಂತಹ ಮನೆ ಮತ್ತು ಊರಲ್ಲಿ ಏನೆಲ್ಲ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬಾಯ್ ದೀಕ್ಷಿತ್. ಸೋನು ಎಲ್ಲಿ ಹೋಗ್ತಾ ಇದೆಯಾ? ನಾವು ರೆಡಿಯಾಗಿ ಈಗ ಊರ ಕಡೆ ಹೊರಡ್ತಾ ಇದ್ದೀನಿ. ನೋಡಿ, ದೀಕ್ಷಿತ್ ಹೀಗೆ ರೆಡಿ ಆಗಿದ್ದಾನೆ. ಚಾರ್ವಿ ನೋಡಿ, ನೈಟ್ ಟೈಮ್ ಅಲ್ವಾ, ಎಲ್ಲರೂ ಸ್ವೆಟ್ರ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆ ಇಷ್ಟೊತ್ತಿಗೆ ನಾವು ಊರ ಕಡೆ ಬಂದ್ವಿ. ಮನೆಗೆಲ್ಲ ಏನು ಬೇಕು ಅದನ್ನು ತೊಗೊಂಡಿದ್ವಿ. ತೊಗೊಂಡಾದ್ಮೇಲೆ ನಾವು ಆಟೋ ಮಾಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ರೂಟ್ ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ರೋಡೆಲ್ಲ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ನಂತರ ಊರಿಗೆ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ, ಟಿಫನ್ ಮಾಡ್ಕೊಂಡ್ವಿ. ಒಂದು 10 ಗಂಟೆ ಹಂಗಾಗಿತ್ತು. ಅಲ್ಲಿ ಮೀನು ಬಂದಿದೆ ಅಂತ ಹೇಳಿದರು. ಯಾವ ಮೀನು ಅಂದರೆ ಬಾಂಗ್ಡ ಮೀನು ಅಂತ. ನಮ್ಮ ಊರ ಕಡೆಯಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಬಾಂಗ್ಡ ಮೀನೆಲ್ಲ. ಬೂತಾಯಿ ಮೀನು ಅವೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ನನಗೆ ಬೂತಾಯಿ ಮತ್ತು ಬಾಂಗ್ಡ ಮೀನು ಅಂದರೆ ಪಂಚಪ್ರಾಣ. ಅದರಿಂದ ನಾನು ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ಒಂದು 2-3 kg ತೊಗೊಂಡಿದ್ರು. ನೋಡಿ, ಅಲ್ಲಿ ಹೀಗೆಲ್ಲ ಕ್ಲೀನ್ ಮಾಡ್ತೀವಿ. ಅದು ಫುಲ್ ಕೊಡ್ತಾರೆ. ಬ್ಯಾಂಗ್ಳೂರು ಕಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿ ನಾವೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕಾಗಿತ್ತು. ಹೋಗೋಣ ಅಂತ ಹೇಳಿದರು. ಅದಕ್ಕೆ ರೆಡಿಯಾಗಿ ಮತ್ತೆ ಅಲ್ಲಿ ಆ ಸೈಡ್ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಅದಕ್ಕೆ ನಿಮಗೆ ಶೇರ್ ಮಾಡಬೇಕನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ನೇಚರ್. ನಾವು ಬೈಕ್ ನಿಲ್ಲಿಸಿ ತಗೋಬೋದಾಗಿತ್ತು ಅಲ್ಲಿ ಇಲ್ಲಿ ಫೋಟೋ. ಮಳೆ ಬೇರೆ ಮೋಡ ಆಗಿತ್ತಲ್ವ, ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ ಹೋದ್ವಿ ನಾವು. ದೀಕ್ಷಿತ್ ಚಾರ್ವಿ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಅವರು ನಾವು ಬರಲ್ಲ, ನೀವೇ ಹೋಗಿ ಅಂತ ಹೇಳಿದರು. ಅದಕ್ಕೆ ಇಬ್ಬರೂ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಎಷ್ಟು ಸೂಪರ್ ಆಗಿತ್ತು ಗೊತ್ತಾ ಈ ನೇಚರ್. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಕಡೆ ಹಚ್ಚ ಹಸಿರು ಮತ್ತು ಕ್ಲೈಮೇಟ್ ಕೂಡ ಅಷ್ಟೇ ತಂಪಾದ ವಾತಾವರಣ ಇತ್ತು. ಆ ದಿನ ಗೃಹ ಪ್ರವೇಶದಿಂದ ಬಂದ್ವಿ, ಆಯಿತು. ನೈಟೆಲ್ಲ ಮೀನು ತಿಂದ್ವಿ. ಮೀನೆಲ್ಲ ತಿಂದಾದ್ಮೇಲೆ ಬೆಳಗ್ಗೆ ಎದ್ದಾದ್ಮೇಲೆ ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ರೊಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ರೆ ನಮ್ಮ ಇದನ್ನು ಎಂಗೇಜ್ಮೆಂಟ್ ಇರೋದ್ರಿಂದ ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಸ್ವಲ್ಪ ಅಡುಗೆ ಮಾಡಿ ಇಟ್ಟೋಗೋಣ ಅಂತ ಹೇಳಿ ಅಡುಗೆನೇ ಮಾಡ್ತಾ ಇದ್ದಾರೆ. ನಮ್ಮ ಬಂಜಾರ ಸಮುದಾಯದಲ್ಲಿ ನಾವು ಎಂಗೇಜ್ಮೆಂಟ್ ಮಾಡಬೇಕಂತ ಅಂದರೆ ನಮ್ಮದೇ ಆದ ಕೆಲವೊಂದು ಸಂಪ್ರದಾಯಗಳು ಇರ್ತವೆ. ಅಂದರೆ ಆ ಉಡುಗೆ ತೊಡುಗೆಗಳು ಕೂಡ ಡಿಫ್ರೆಂಟ್ಸ್ ಆಗಿರ್ತಾವಲ್ವ, ಅವೆಲ್ಲವನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೊತ್ಲಿ ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡಿದ್ರಂತೆ ನಮ್ಮತ್ತೆ. ಆದರೆ ಜುಂಡಿಗಳನ್ನು ಕಟ್ಟಿರಲಿಲ್ಲ, ಅದರಿಂದ ಜುಂಡಿ ಕಟ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಬೆಂಗಳೂರಲ್ಲಿರೋ ಬಾಡಿಗೆ ಮನೆಗಳನ್ನು ನೋಡಿದ್ದೀರಾ? ನಾವು ಬಾಡಿಗೆ ಮನೆಗಳಲ್ಲಿ ಇದ್ದಿದ್ದನ್ನು ನೋಡಿದ್ದೀರಾ? ಆದರೆ ಊರಲ್ಲಿರೋ ನಮ್ಮ ಸ್ವಂತ ಮನೆ ಹೇಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಹೇಗಿದೆ ನೋಡು, ಚಿಕ್ಕದಾಗಿದೆ, ಚೊಕ್ಕದಾಗಿದೆ.
ಈ ಶೋಕೇಶಲ್ಲಿರುವಂಥ ಒಂದು ಗಿಫ್ಟನ್ನು ನಾನು ಪವನ್ ಅವ್ರಿಗೆ ಕೊಟ್ಟಿದ್ದೆ. ಬರೀ ಫಸ್ಟ್ ಟೈಮ್ ಕೊಟ್ಟಿರುವಂಥ ಗಿಫ್ಟ್ ಅದು. ವಿಡಿಯೋದಲ್ಲೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂತಂದರೆ ತುಂಬ ಜನ ಇದ್ದಾರಲ್ವ, ಎಲ್ಲ ಗಿಜಿ 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 ಅನಿಸ್ತಿರುತ್ತೆ. ಅದಕ್ಕೆ ನಿಮಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ವಿಡಿಯೋನ ಮ್ಯೂಟ್ ಮಾಡಿ ನಾನು ಅಲ್ಲಲ್ಲೇ ಸ್ವಲ್ಪ ಮಾತಾಡಿ ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ.